ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನಾನು ಈಗ ತಾನೇ KD ದ ಡೆವಿಲ್ ಸಿನಿಮಾ ನೋಡ್ಕೊಂಬಂದೆ. ಕಾಳಿದಾಸ ಅಲಿಯಾಸ್ KD ಹೇಗಿದ್ದಾನೆ ಅಂತ ನೋಡೋಣ ಬನ್ನಿ. ಸಿನಿಮಾ ಭಾಳ ಚೆನ್ನಾಗಿದೆ, ಭಾಳ ನಿರೀಕ್ಷೆ ಇಟ್ಕೊಂಡು ಹೋಗಿದ್ವಿ. ಭಾಳ ನಿರೀಕ್ಷಿತ ಸಿನಿಮಾ ಕೂಡ ಇದು. ಆ ನಿರೀಕ್ಷೆ ಯಾವುದೂ ಹುಸಿಯಾಗಲ್ಲ ಈ ಸಿನಿಮಾದಲ್ಲಿ. ನಟ ಧ್ರುವ ಸರ್ಜಾ ಮತ್ತು ನಿರ್ದೇಶಕ ಪ್ರೇಮ್ ಅವರ ಒಂದು ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಬೇಕು. 80ರ ದಶಕದ ಅಂದರೆ 1976ರಿಂದ 80ನೇ ಇಸ್ವಿನಲ್ಲಿ ನಡೆಯುವ ಒಂದು ಭೂಗತ ಲೋಕದ ಕಥೆಯನ್ನು ಇಟ್ಕೊಂಡು ನಿರ್ದೇಶಕ ಪ್ರೇಮ್ ಅವರು ಈ ಸಿನಿಮಾ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಒಂದು 80ರ ದಶಕ ಏನಿದೆ, ಆ ವಿಂಟೇಜ್ ಟೈಮು ಅದನ್ನು ರೀಕ್ರಿಯೇಟ್ ಮಾಡಿದ್ದಾರೆ. ಬ್ಯಾಂಗ್ಳೂರು ಟೌನಲ್ಲಿ ಇರ್ಬೋದು, KR ಮಾರ್ಕೆಟ್ ಇರ್ಬೋದು, ಅದು ಭಾಳ ರಿಚ್ಚಾಗಿ ಮತ್ತು ಭಾಳ ಚೆನ್ನಾಗಿ ಸಿನಿಮಾದಲ್ಲಿ ಬಂದಿದೆ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ಬಹುತಾರಾಗಣ ಚಿತ್ರ ಇದು. ನಟ ಧ್ರುವ ಸರ್ಜಾ ಅವ್ರ ಜೊತೆ ನಟ ಸಂಜಯ್ ದತ್ ಅವರು. ಈ ಸಿನಿಮಾದ ಹೈಲೈಟ್ ದಕ್ ದೇವ ಅಂತ ಈ ಪಾತ್ರನೇ ಈ ಸಿನಿಮಾದ ಹೈಲೈಟ್ ಕೂಡ ಹೌದು. ಸೊ ಮುಗ್ಧ ಕಾಳಿಯಾಗಿ ಧ್ರುವ ಸರ್ಜಾ ಮತ್ತು ಆ ಒಂದು ಭರ್ಜರಿ KD ಆಗಿ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅವರ ಒಂದು ಪಟಪಟ ಅಂತ ಮಾತಾಡೋ ಶೈಲಿ ಈ ಸಿನಿಮಾದಲ್ಲೂ ಕೂಡ ಇದೆ. ಅದೇ ರೀತಿ ನಾಯಕಿ ರೇಷ್ಮಾ ನಾಣಯ್ಯ ಅಂತ, ಸೊ ಅವರ ಒಂದು ಕ್ಯಾರೆಕ್ಟರ್ ಕೂಡ ಅದಕ್ಕೆ ಈಕ್ವಲ್ ಆಗಿದೆ. ಕಾಮಿಡಿ ಇಬ್ಬರದೂ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಈ ನಟರ ಜೊತೆ ರವಿಶಂಕರ್, ರಮೇಶ್ ಅರವಿಂದ್, ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ಸುಚೇಂದ್ರ ಪ್ರಸಾದ್, ದೊಡ್ಡಣ್ಣ ಅವರು, ಆಮೇಲೆ ಸಿನಿಮಾದ ಅಂತ್ಯದಲ್ಲಿ ನಟ ಕಿಚ್ಚ ಸುದೀಪ್ ಅವರ ಎಂಟ್ರಿ, ಈ ರೀತಿ ಬಹುತಾರಾಗಣ ಇವ್ರಿಗೆಲ್ಲರಿಗೂ ಈಕ್ವಲ್ ಸ್ಪೇಸ್ ಕೊಟ್ಟು ಒಳ್ಳೆ ಒಂದು ಪಾತ್ರವರ್ಗನ ನಿರ್ದೇಶಕ ಪ್ರೇಮ್ ಅವರು ಕ್ರಿಯೇಟ್ ಮಾಡಿ ಭಾಳ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಇಲ್ಲಿ ಇಡೀ ಸಿನಿಮಾದಲ್ಲಿರೋದು ರೌಡಿಸಮ್ ಜೊತೆಗೆ ರಾಜಕೀಯ. ಆ ಟೈಮಲ್ಲಿ ಏನು ರಾಜಕೀಯ ಇರುತ್ತೆ ಮತ್ತು ಪೊಲೀಸರ ಒಂದು ಅಸಹಾಯಕತೆ ಏನಿರುತ್ತೆ ಸಿನಿಮಾದಲ್ಲಿ, ಈ ಸಿನಿಮಾ ನಿರೂಪಣೆಗೊಳ್ಳದೆ ಒಬ್ಬ ಪೊಲೀಸ್ ಅಧಿಕಾರಿಯ ಮುಖಾಂತರ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಪ್ರೇಮ್ ಸ್ಟೈಲಲ್ಲಿ ಇವರು ಶೋಮ್ಯಾನ್ ಅಂತ ಕರೀತಾರೆ, ಅವ್ರದ್ದೇ ಒಂದು ಶೈಲಿ ಇದೆ. ಸೊ ಈ ಒಂದು ಜಾನರು, ಈ ಒಂದು ಸ್ಟೈಲ್ ಏನಿದೆ ಆ ನಿರ್ದೇಶಕ ಪ್ರೇಮ್ ಅವ್ರದ್ದು ಈ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳಬೇಕು. ಮ್ಯೂಸಿಕ್ ಇರ್ಬೋದು, ಹಾಡುಗಳಿರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸೊ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಆರ್ಟ್ ವರ್ಕು ಕೂಡ ತುಂಬ ಹೈಲೈಟಾಗಿ ಗೊತ್ತಾಗುತ್ತೆ. ಇಲ್ಲಿ ಹೀರೋಯಿನ್ ಕಾಮಿಡಿ ಜೊತೆ ಮೇಯ್ನ್ ಸಿನಿಮಾದಲ್ಲಿ ಹೈಲೈಟ್ ಆಗಿರೋದು ಏನಂತಂದರೆ ಅಣ್ಣ ತಮ್ಮನ ಸೆಂಟಿಮೆಂಟ್ ಕತೆ ಮತ್ತು ಫ್ರೆಂಡ್ಶಿಪ್ ಕತೆ ಕೂಡ ಇಲ್ಲಿ ಬ್ಲೆಂಡ್ ಆಗಿದೆ. ಸೂಪರ್ ಡೂಪರ್ ಆಗುತ್ತೆ ಈ ಸಿನಿಮಾ ಖಂಡಿತ ನನ್ನ ಪ್ರಕಾರ. ಯಾಕೆ ಅಂತಂದರೆ ತುಂಬ ಜನ ಟ್ರಾಲ್ ಮಾಡ್ತಿದ್ದಾರೆ ನಿರ್ದೇಶಕ ಪ್ರೇಮ್ ಅವ್ರನ್ನ. ಈ ಸಿನಿಮಾ ಬಗ್ಗೆ ಅವ್ರು ಏನು ಮಾತಾಡಿದ್ರು ಅದ್ರ ಬಗ್ಗೆ ಎಲ್ಲ ಇಟ್ಕೊಂಡ್ಬಿಟ್ಟು ಈ ಸಿನಿಮಾ ಟ್ರೈಲರ್ ಬಂದಿದ್ದೆ, ಸಿನಿಮಾ ಥಿಯೇಟ್ರಲ್ಲಿ ನೋಡೋದು ಟ್ರೈಲರು, ಆಮೇಲೆ ಈ ಸಿನಿಮಾದಲ್ಲಿ ಕಥೆ ಇಲ್ಲ ನೀವೇ ಬರ್ಕೋಬೇಕು ಅಂತೆಲ್ಲ ನಿರ್ದೇಶಕ ಪ್ರೇಮ್ ಮಾತಾಡಿದರು ಮೊನ್ನೆ ಎಲ್ಲ. ಸೊ ಅದನ್ನು ಭಾಳ ಜನ ಟ್ರಾಲ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಸರಿಯಾಗಿ ಸಿನಿಮಾ ಮೂಲಕನೇ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸಿನಿಮಾ ಸ್ಟಾರ್ಟಿಂಗಿಂದ ಲಾಸ್ಟ್ ತನಕನೂ ತುಂಬ ಚೆನ್ನಾಗಿ ನೋಡಿಸ್ಕೊಳುತ್ತೆ. ಆಮೇಲೆ ಈ ಸಿನಿಮಾದ ಅಂತ್ಯದಲ್ಲಿ ಸೆಕೆಂಡ್ ಪಾರ್ಟ್ ಬರುತ್ತೆ ಅನ್ನೋ ಒಂದು ಇದು ಮತ್ತೆ ಸಿನಿಮಾ ಬಗ್ಗೆ ಇನ್ನು ನೆಕ್ಸ್ಟು ಈ ಪಾತ್ರವರ್ಗಗಳು ಈ ಕಡೆಯಲ್ಲಿ ಏನು ಎಂಡ್ ಆಗುತ್ತೆ, ಆ ಒಂದು ಬದಲಾವಣೆ ಅದು ಮುಂದಿನ ಭಾಗದಲ್ಲಿ ಯಾವ ರೀತಿ, ಮತ್ತು ಕಾಲಭೈರವನಾಗಿ ನಟ ಸುದೀಪ್ ಅವರು ಎಂಟ್ರಿ ಆಗಿದ್ದಾರೆ. ರಮೇಶ್ ಅರವಿಂದ್ ಅವರ ಪಾತ್ರ ಈ ಸಿನಿಮಾದಲ್ಲಿ ನನಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆಗಿದ್ದು. ಯಾಕೆಂತಂದರೆ ಅದು ಸೌಮ್ಯವಾಗಿದ್ದಂತಹ ಪಾತ್ರ, ಸೈಲೆಂಟಾಗಿದ್ದಂತಹ ಪಾತ್ರ ಕಡೆಯಲ್ಲಿ ತಗೊಳ್ಳೋ ಒಂದು ಟರ್ನ್ ಏನಿದೆ ಅದು ನೆಕ್ಸ್ಟು ಯಾವ ರೀತಿ ಈ ಬೇರೆ ಪಾತ್ರಗಳ ಜೊತೆ ಎಲ್ಲ ಸೇರಿಕೊಂಡು ಕತೆ ಮುಂದುವರಿಯುತ್ತೆ. ನಟ ಕಾಳಿ ಅಂದರೆ ಮುಖ್ಯ ಪಾತ್ರ ಕಾಳಿದಾಸ, KD ಆದ ಕಾಳಿದಾಸ ಇನ್ನೇ ಏನೇನು ಆಗ್ತಾನೆ, ಏನು ಮಾಡಬೇಕಾಗತ್ತೆ ಅನ್ನೋದನ್ನೆಲ್ಲ ಕುತೂಹಲ ಉಳಿಸಿದೆ. ಸೆಕೆಂಡ್ ಪಾರ್ಟ್ಗೆ ವೆಯ್ಟ್ ಮಾಡಬೇಕು. ನೀವು ಒಂದೊಳ್ಳೆ ಕನ್ನಡ ಸಿನಿಮಾಗೆ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಊರಿನ ಥಿಯೇಟ್ರ್ನಲ್ಲಿ ಮಿಸ್ ಮಾಡ್ದಲೇ ಆದಷ್ಟು ಬೇಗ ಹೋಗಿ ನೋಡಿ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.